ಕೊಲ್ಲೂರು ದೇವಾಲಯದ ಹೆಸರಿನಲ್ಲಿ ಮಹಾವಂಚನೆ. ಕೊಲ್ಲೂರು ಮೂಕಾಂಬಿಕೆ ನಾಡಿನ ಶಕ್ತಿ ದೇವತೆ, ಕರ್ನಾಟಕದ 3ನೇ ಅತಿದೊಡ್ಡ ಶ್ರೀಮಂತ ದೇವಾಲಯ. ಕೊಲ್ಲೂರು ದೇವಾಲಯದ ಹೆಸರಿನಲ್ಲಿ ಮಹಾವಂಚನೆ. ಕೊಲ್ಲೂರು ಮೂಕಾಂಬಿಕೆ ನಾಡಿನ ಶಕ್ತಿ ದೇವತೆ, ಕರ್ನಾಟಕದ 3ನೇ ಅತಿದೊಡ್ಡ ಶ್ರೀಮಂತ ದೇವಾಲಯ. ಇಂತಹ ದೇವಾಲಯದ ಹೆಸರಿನಲ್ಲಿ ಮಹಾವಂಚನೆ ಬೆಳಕಿಗೆ. ನಕಲಿ ವೆಬ್ಸೈಟ್ ರಚನೆ ಮಾಡಿ ಕೊಠಡಿ ವ್ಯವಸ್ಥೆ ಸಂಬಂಧ ಭಕ್ತರಿಗೆ ವಂಚನೆ. ಕಾರ್ತಿಕದಲ್ಲಿ ಪ್ರತಿದಿನ 30,000 ಜನ ದೇವಿಯ ದರ್ಶನಕ್ಕೆ ಬರ್ತಾರೆ. ಇದಕ್ಕೆ ಹೊಂಚು ಹಾಕಿದಂತಹ ಕದೀಮರು ಸರ್ಕಾರದ ಒಂದು ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಎನ್ನುವಂತಹ ಅಧಿಕೃತ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ನಕಲಿ ವೆಬ್ಸೈಟ್ ಮಾಡಿ ವಂಚನೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಆ ಒಂದು ವೆಬ್ಸೈಟ್ ಅಧಿಕೃತವಾಗಿರುವಂತದ್ದು ದೇವಾಲಯದ್ದು. ಇದರಲ್ಲಿಯೂ ಕೂಡ ಚಾಮುಂಡೇಶ್ವರಿ ದೇವಾಲಯದ ಮೇಲೆ ಮಹಾದೇವೇಶ್ವರ ದೇವಾಲಯ, ಕದ್ರಿ ಮಂಜುನಾಥ ದೇವಾಲಯ, ಕುಕ್ಕೆ ಸುಬ್ರಹ್ಮಣ್ಯ, ನೀಲಾವರ ಮಹಿಷಮರ್ಧಿನಿ ದೇಗುಲಗಳ ವಸತಿ ಕೊಠಡಿಯನ್ನ ಬುಕ್ ಮಾಡಬಹುದು. ಆದರೆ ಇದೇ ಹೆಸರಿನಲ್ಲಿ ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ನಲ್ಲಿ ನಕಲಿ ವೆಬ್ಸೈಟ್ ಮಾಡಿ ಪಂಜಾಬ್ನ ಮೂಲದ ನಂಬರ್ ಅನ್ನ ಹಾಕಿ ವಂಚನೆ ಮಾಡಿದ್ದಾರೆ. ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆಡಳಿತ ಮಂಡಳಿ ಅಧಿಕಾರಿ ಪ್ರಶಾಂತ್ ಶೆಟ್ಟಿ ಎಂಬಾತರು ದೂರನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಕೊಲ್ಲೂರು ಮೂಕಾಂಬಿಕೆ ನಾಡಿನ ಶಕ್ತಿ ದೇವತೆ, ಆದಿ ಶಂಕರಾಚಾರ್ಯರು, ಕೋಲ ಮಹರ್ಷಿಗಳು, ಕೆಳದಿ, ವಿಜಯನಗರ, ತಿರುವಾಂಕೂರ ಸಾಮ್ರಾಜ್ಯಗಳ ಅಧಿದೇವತೆ ಇವಳು. ಇಳರಾಜ್, ಯೇಸುದಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯ, ಮೋಹನ್ ಲಾಲ್, ಅನೇಕ ಗಣ್ಯರು ಕೂಡ ಸದಾ ಈ ಒಂದು ದೇವಸ್ಥಾನಕ್ಕೆ ಕಾಣಿಕೆಗಳನ್ನ ನೀಡ್ತಾ ಇರ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಕರ್ನಾಟಕದ 3ನೇ ಅತಿದೊಡ್ಡ ಶ್ರೀಮಂತ ದೇವಾಲಯದಲ್ಲಿ ಇದು ಕೂಡ ಒಂದು ಇಂತಹ ದೇವಾಲಯದ ಹೆಸರಿನಲ್ಲಿ ಮಹಾವಂಚನೆಯಾಗಿದೆ. ಇದು ಕಾರ್ತಿಕ ಮಾಸ, ಹೀಗಾಗಿ ದೀಪೋತ್ಸವಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಕೊಲ್ಲೂರಿನಲ್ಲೂ ಕೂಡ ದೀಪೋತ್ಸವಗಳಾಗುತ್ತೆ. ಆಮೇಲೆ ಈ ದಿನದಲ್ಲಿ ಕೇರಳ ಮತ್ತು ತಮಿಳುನಾಡು ಸೇರಿದಂತೆ ಅನೇಕ ದೇಶದ ವಿವಿಧ ಭಾಗಗಳಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇರ್ತಾರೆ. ಅದರ ಹಿನ್ನೆಲೆಯಲ್ಲಿ ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ಖತರ್ನಾಕ್ ಕದೀಮರು ದೇವಾಲಯದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ಗಳನ್ನ ಕ್ರಿಯೇಟ್ ಮಾಡಿ ಭಕ್ತರಿಗೆ ವಂಚಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕಾರ್ತಿಕದಲ್ಲಿ ಪ್ರತಿದಿನ 30,000ದಷ್ಟು ಜನ ದೇವಿಯ ದರ್ಶನಕ್ಕೆಂದು ವಿವಿಧ ಭಾಗದಿಂದ ಬರುತ್ತಾರೆ. ಇದಕ್ಕೆ ಹೊಂಚು ಹಾಕಿ ಕಾಯ್ತಾ ಇದ್ದಂತಹ ಕರ್ನಾಟಕ ಸರ್ಕಾರ ಕರ್ನಾಟಕ ಟೆಂಪಲ್ ಅಕಾಮಡೇಷನ್ ಎನ್ನುವಂತಹ ಅಧಿಕೃತ ವೆಬ್ಸೈಟ್ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ಕ್ರಿಯೇಟ್ ಮಾಡಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿರುವಂಥದ್ದು. ನಿಜವಾಗಿರುವಂತಹ ಈ ಒಂದು ವೆಬ್ಸೈಟ್ನಲ್ಲಿ ಚಾಮುಂಡೇಶ್ವರಿ ದೇವಾಲಯ, ಮಲೆಮಹದೇಶ್ವರ ದೇವಾಲಯ, ಕದ್ರಿ ಮಂಜುನಾಥ ದೇವಾಲಯ, ಕುಕ್ಕೆ ಸುಬ್ರಹ್ಮಣ್ಯ, ನೀಲಾವರ ಮಹಿಷಮರ್ಧಿನಿ ದೇವಾಲಯ ವಸತಿ ಕೊಠಡಿಯನ್ನ ಬುಕ್ ಮಾಡಬಹುದು. ಆದರೆ ಇದೇ ಹೆಸರಿನಲ್ಲಿ ಕೇರಳದ ಟೆಂಪಲ್ ಅಕಾಮಡೇಷನ್ ಎನ್ನುವಂತಹ ಇದರಲ್ಲಿ ಕೆಳಗೆ ನಕಲಿ ವೆಬ್ಸೈಟ್ ಅನ್ನ ಹಾಕಲಾಗಿರುವಂಥದ್ದು. ಪಂಜಾಬ್ ಮೂಲದ ಒಂದು ನಂಬರ್ ಅನ್ನ ಕೊಡಲಾಗಿದೆ. ಅನೇಕರು ಇದರಲ್ಲಿ ಲಲಿತಾಂಬಿಕಾ ವಸತಿ ಗೃಹವನ್ನ ಬುಕ್ ಮಾಡಿಕೊಂಡು ಹಣವನ್ನ ಕೊಟ್ಟಿದ್ದಾರೆ. ಇವರು ಹಣವನ್ನ ತೆಗೆದುಕೊಂಡಿದ್ದಾರೆ. ವಾಟ್ಸಪ್ ಮೂಲಕ QR ಕೋಡ್ ಕಳಿಸಿ ಹಣವನ್ನ ಕೊಟ್ಟು ವಂಚನೆಗೊಳಗಾಗ್ತಾ ಇರುವಂಥದ್ದು. ಪ್ರಕರಣದ ಬಗ್ಗೆ ಕೊಲ್ಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಲಾಗಿದೆ. ದೇವಾಲಯದ ಆಡಳಿತ ಮಂಡಳಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಪ್ರಶಾಂತ್ ಶೆಟ್ಟಿ ಅವರು ಈ ವೆಬ್ಸೈಟ್ ಮಾತ್ರ ಬಳಸಿ ಅಂತ ಹೇಳಿ ನಿಜವಾದ ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನಕಲಿ ವೆಬ್ಸೈಟ್ನಲ್ಲಿ ಕರ್ನಾಟಕ ಪ್ರವಾಸಿ ಸೌಧ ಅಂದರೆ ತಿರುಪತಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ವಸತಿ ಸೇವೆಯ ಬುಕಿಂಗ್ ಕೂಡ ಬಿಡಲಾಗಿದೆ. ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ದೇವಾಲಯಗಳಿಗೂ ಹಾಗೂ ಭಕ್ತರಿಗೂ ನಷ್ಟ ಆಗದ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ಳಲಾಗ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.